ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯೂಟ್ಯೂಬರ್ ಸಮೀರ್ ಎಂಡಿಗೆ ಮತ್ತೆ ಕಾನೂನು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ವಿರುದ್ಧ ಜಾಮೀನು ರದ್ದು ಕೋರಿ ಈಗಾಗಲೇ ಆತನ ವಿರುದ್ಧ ಆತನಿಗೆ ಸಿಕ್ಕಿರುವಂತಹ ಜಾಮೀನು ಏನಿದೆ ಆ ಜಾಮೀನು ರದ್ದು ಮಾಡಬೇಕು ಅಂತ ಕಾಕಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಮೊನ್ನೆಯಷ್ಟೇ ಜಾಮೀನು ಪಡ್ಕೊಂಡಿದ್ರು ಸಮೀರ್ ಯೂಟ್ಯೂಬರ್. ಇವತ್ತು ಬೆಳ್ತಂಗಡಿ ಠಾಣೆಗೆ ಸಮೀರ್ ಎಂಡಿ ಹಾಜರಾಗುವ ಸಾಧ್ಯತೆ ಇದೆ. ಆಗಸ್ಟ್ 22ನೇ ತಾರೀಕು ಸಮೀರ್ಗೆ ನೋಟಿಸ್ ನೀಡಿದ್ರು ಪೊಲೀಸರು. ತನಿಖೆಗೆ ಹಾಜರಾಗಿರಲಿಲ್ಲ. ಬಳ್ಳಾರಿ ಬೆಂಗಳೂರಿನ ಮನೆ ಗೋಡೆಗೆ ನೋಟಿಸ್ ಅಂಟಿಸಿದ್ರು ಖಾಕಿ ತಂಡ. ಹೀಗಾಗಿ ಇವತ್ತು ಸಮೀರ್ ಎಂಡಿ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಸಮೀರ್ ಎಂಡಿಗೆ ಜಾಮೀನು ನೀಡಿದ್ದಂತ ಮಂಗಳೂರು ಕೋರ್ಟ್ ಆ ಒಂದು ಜಾಮೀನು ರದ್ದಾಗುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಷರತ್ತುಬದ್ಧ ಜಾಮೀನನ್ನ ಈಗಾಗಲೇ ಮಂಜೂರು ಮಾಡಲಾಗಿದೆ. ಸಮೀರ್ ಎಂಡಿಗೆ 22ನೇ ತಾರೀಕೆ ನೋಟಿಸ್ ಅನ್ನ ಕೊಡಲಾಗಿತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ. ಆದ್ರೆ ಸಮೀರ್ ಎಂಡಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಂಡಿದ್ರು. ನಿರೀಕ್ಷಣಾ ಜಾಮೀನು ಕೂಡ ಮಂಗಳೂರು ಕೋರ್ಟ್ನಿಂದ ಮಂಜೂರಾಗಿತ್ತು. ಆದ್ರೆ ಮಂಜೂರಾಗಿದ್ದಂತ ಜಾಮೀನನ್ನ ರದ್ದು ಮಾಡಬೇಕು ಅಂತ ಈಗ ಕಾಕಿ ತಂಡ ಅರ್ಜಿ ಸಲ್ಲಿಸೋ ಸಾಧ್ಯತೆ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಸಮೀರ್ ಎಂಡಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಅದರ ಬೆನ್ನಲ್ಲೇ ಖಾಕಿ ತಂಡ ಆ ಜಾಮೀನು ರದ್ದು ಮಾಡುವಂತೆ ಅರ್ಜಿ ಸಲ್ಲಿಸೋ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಮತ್ತೆ ಆತ ಇವತ್ತು ತನಿಖೆಗೆ ಹಾಜರಾಗೋ ಸಾಧ್ಯತೆ ಇದೆಯಾ? ಓಕೆ, ಇವತ್ತು ತನಿಖೆಗೆ ಸಮೀರ್ ಎಂಡಿ ಯೂಟ್ಯೂಬರ್ ಹಾಜರಾಗಲೇಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಅದೇ ಲೋಪವನ್ನ ಎತ್ತಿ ಪೊಲೀಸರು ಆತನ ಬಂಧನಕ್ಕೆ ಬಲಿ ಬೀಸಿದ್ರು ಕೂಡ ಪೊಲೀಸರ ಒಂದಿಷ್ಟು ತನಿಖಾ ಅಂದ್ರೆ ವಿಚಾರಣಾ ವೈಫಲ್ಯದಿಂದಾಗಿ ಆತನಿಗೆ ಜಾಮೀನು ನಿರೀಕ್ಷಣಾ ಜಾಮೀನು ಷರತ್ತುಬದ್ಧವಾಗಿರುವಂತಹ ಜಾಮೀನು ಮಂಜೂರಾಗಿತ್ತು. ಅದರಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ರು ಷರತ್ತುಬದ್ಧ ಜಾಮೀನಲ್ಲಿ ಯಾವ ಸಂದರ್ಭದಲ್ಲಿ ತನಿಖಾಧಿಕಾರಿ ವಿಚಾರಣೆ ಕರೀತಾರೋ ಆ ಸಂದರ್ಭದಲ್ಲಿ ತನಿಖೆಗೆ ಹಾಜರಿರಬೇಕು ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಆಗಸ್ಟ್ 22ರಂದು ಮೊನ್ನೆ ಕೂಡ ಆತನ ಮನೆ ಅಂದ್ರೆ 2 ನಿವಾಸಗಳು, ಒಂದು ಬೆಂಗಳೂರು ಮತ್ತು ಬಳ್ಳಾರಿಯ ನಿವಾಸಗಳಲ್ಲಿ ಪೊಲೀಸರು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಅಂಟಿಸಿದ್ರು. ಯಾಕಂದ್ರೆ ಮನೆಗೆ ಹೋದ ಸಂದರ್ಭ ಆತ ಅಲ್ಲಿ ಇರಲಿಲ್ಲ ಮತ್ತು ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಆತನ ಇದಕ್ಕೆ ನೋಟಿಸ್ ಅನ್ನು ಅಂಟಿಸಿದ್ರು. ಸೊ ಇವತ್ತು 10 ಗಂಟೆಗೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಬರಬೇಕು ಅನ್ನುವಂತ ರೀತಿಯ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಹಾಗಾಗಿ ಇವತ್ತು ಸಮೀರ್ ಎಂಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಕರಣ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ರು ಕೂಡ ಸಮರ್ಪಕ ಪ್ರಕರಣ. ಆತ ಅಲ್ಲಿ ನನಗೆ ಜೀವ ಬೆದರಿಕೆ ಇದೆ ಅಥವಾ ನಂಗೆ ಅಪಾಯ ಇದೆ ಅನ್ನುವಂತ ಕಾರಣವನ್ನ ಒಡ್ಡಿ ನಾನು ಬೆಳ್ತಂಗಡಿಯ ಠಾಣೆ ಅಥವಾ ಬೇರೆ ಠಾಣೆಗಳಲ್ಲಿ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದ. ಹಾಗಾಗಿ ಪೊಲೀಸರು ಕೂಡ ಇದಕ್ಕೆ ಓಕೆ ಆದಿದ್ರು, ಆದ್ರೆ ಅದನ್ನ ಮೌಖಿಕವಾಗಿ ಹೇಳಿದ್ರು ಅನ್ನುವಂತ ಮಾಹಿತಿ ಇದೆ. ಸೊ ಹೀಗಾಗಿ ಇವತ್ತು ಆತ ವಿಚಾರಣೆಗೆ ಹಾಜರಾಗಬೇಕು ಮತ್ತು ಒಂದಿಷ್ಟು ವಿಚಾರಣೆಯನ್ನ ಮುಗಿಸಿ ಅಥವಾ ಒಂದಿಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಿ ಆತನಿಗೆ ಏನೊಂದು ನಿರೀಕ್ಷಣಾ ಜಾಮೀನು ಸಿಕ್ಕಿದ್ಯೋ ಅದನ್ನ ದಾಖಲೆಗಳನ್ನ ಕೋರ್ಟಿಗೆ ಸಲ್ಲಿಸಿ ಅದನ್ನ ರದ್ದು ಕೋರಿ ಪೊಲೀಸರು ಮನವಿಯನ್ನ ಮಾಡುವ ಸಾಧ್ಯತೆಗಳು ಕೂಡ ಇನ್ ಕೇಸ್ ಅದು ರದ್ದಾದ್ರೆ ಆತನ ಬಂಧನವಾಗುವಂತ ಕೂಡ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಕೂಡ ಸಮೀರ್ಗೆ ಒಂದು ರೀತಿ ಸಂಕಷ್ಟ ಅಂತ ಹೇಳ್ಬೋದು. ಈ ಕಾನೂನು ಸಂಕಷ್ಟವನ್ನ ಸಮೀರ್ ಯಾವ ತರ ಎದುರಿಸ್ತಾರೆ, ಪ್ರಮುಖವಾಗಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋಂತ ಮಾಹಿತಿ ಇದೆ. ಇಲ್ಲವಾದರೆ ಅವರ ಬಂಧನ ಸಾಧ್ಯತೆಗಳು ಕೂಡ ಇದೆ. ಸೌಖ್ಯ. ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.